ಸದನದಲ್ಲಿ ಮನರೇಗಾ ಜಾಹೀರಾತು ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ರಿಂದ ಪ್ರಸ್ತಾಪವನ್ನ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಿಜೆಪಿಗರು ತಮ್ಮ ಆಕ್ರೋಶವನ್ನ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲಾಖೆಯ ಪ್ರಗತಿಯ ಜಾಹೀರಾತನ್ನ ಕೊಡಿ ಅಂತ ಹೇಳಿ ಬಿಜೆಪಿ ಕೇಳ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೂ ಬಿಜೆಪಿ ನಡುವೆ ಆಗ್ತಾ ಇರುವಂತಹ ವಾಗ್ವಾದ ಇದು. ನಿಮಗೆ ಯಾವ ನೈತಿಕತೆ ಇದೆ ಹೇಳಿ ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ಕಿಚ್ಚು ಹಚ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧವಾಗಿ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೇಂದ್ರದ ಕಾಯ್ದೆಯ ವಿರುದ್ಧ ಕೊಡ್ತೀರಾ? ನನ್ನ ಕ್ಷೇತ್ರದಲ್ಲಿ 25 ಗ್ರಾಮ ಪಂಚಾಯಿತಿ ಬರುತ್ತೆ, ಅದಕ್ಕೆ ರಾಜ್ಯದ ಕಾನೂನು ಬೇಡ ಅಂತ ಹೇಳ್ತೇನೆ, ಆಗ ನೀವು ಅದನ್ನ ಒಪ್ಪಿಕೊಳ್ತೀರಾ? ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನಕಲಿ ಗಾಂಧಿ ಮರ್ಯಾದೆಗಾಗಿ ಹೀಗೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಇನ್ನೊಂದು ಕಡೆ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಗಾಂಧಿ ಹೆಸರನ್ನೇ ತೆಗೆದವರು, ಯಾವಾಗ ಕಾನೂನು ರಾಜ್ಯದ ಹಿತಾಸಕ್ತಿಗೆ ವಿರುದ್ಧ ಇದೆ ಆಗ ರಾಜ್ಯ ವಿರೋಧ ಮಾಡುವಂತ ಹಕ್ಕಿದೆ. ಹಿಂದೆ ಕೇಂದ್ರ ರೈತ ವಿರೋಧಿ ಕಾನೂನನ್ನ ತರಲಿಲ್ವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಆಗ ಇಡೀ ದೇಶ ಅದರ ವಿರುದ್ಧ ಬೀಳಲಿಲ್ವೇ? ನಾವು ಕೂಡ ಅದಕ್ಕೆ ವಿರೋಧವನ್ನ ಹಾಕಲಿಲ್ವಾ? ಆನಂತರ ಕೇಂದ್ರ ವಾಪಸ್ ಪಡೆಯಲಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ.